ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೋಗಮ್ಮ, ಒಂದು ಗ್ಲಾಸ್ ನೀರು ತಗೊಂಬ. ರೀ, ಏನಾಯ್ತ್ರಿ? ಅಮ್ಮ, ಅಯ್ಯೋ ಸರ್ ಮೆತ್ಗೆ. ಅಮ್ಮ, ಏನಾಯ್ತು ಹೇಳಿ ಸರ್. ಕೈಯಲ್ಲಿ ದುಡ್ಡಿಲ್ಲ, ಮಗ ಬೇರೆ ಹಾಗೆ ಹೇಳ್ಬಿಟ್ಟ. ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಚೆಕಪ್ಗೆ ಅಂತ ಹೋದೆ. ಅಮ್ಮ, ಅಲ್ಲಿ 300-400 ಜನ ನನ್ನನ್ನು ನೋಡ್ಬಿಟ್ರು. ನನ್ನ ನೋಡ್ತಿದ್ದ ಹಾಗೆ ನನ್ನ ಹತ್ರ ಬಂದು ತಗೊಂಡಿದ್ದ 10 ಲಕ್ಷ ರೂಪಾಯಿಗೆ ಬಡ್ಡಿ ಸಮೇತ ವಾಪಸ್ ಕೊಡಬೇಕು ಅಂದ್ರು. ನಾನು ಮಾತಾಡಕ್ ಮುಂಚೆ ರೂಮಿಗೆ ಕರ್ಕೊಂಡು ಹೋದ್ರು. ಬಾಗಿಲು ಹಾಕೊಂಡು ನಮ್ಮ ಸಿಕ್ಕಾಪಟ್ಟೆ ಹೊಡೆದು ಬಿಟ್ರು. ನನಗೆ ಹೊಡೆತ ತಿಂದು ಬ್ರೇಕ್ಟೇ ಹೊರಟೋಯ್ತು. ನನ್ನ ರೂಮಲ್ಲಿ ಕೂಡ ಹಾಕಿದ್ರು. ನನಗೆ ಎಚ್ಚರ ಆಗೋ ಹೊತ್ತಿಗೆ ಅವರೆಲ್ಲ ಮಲಗಿದ್ರು. ಯಾರಿಗೂ ಗೊತ್ತಾಗ್ದ ಹಾಗೆ ಅಲ್ಲಿಂದ ತಪ್ಪಿಸ್ಕೊಂಡು ಸಿಕ್ಕ ರೋಡಲ್ಲಿ ಓಡ್ ಬಂದು ಒಂದು ಆಟೋ ಹತ್ಕೊಂಡು ಮನೆ ಮುಂದೆ ಬಂದೆ. ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ರಿ ನಮ್ಗೆ. ಅಪ್ಪ, ತುಂಬಾ ನೋವಾಗೋ ಥರ ಹೊಡೆದ್ರಾ? ಹೊಡೆದಿದ್ದು ಪರವಾಗಿಲ್ಲಮ್ಮ, ಆದ್ರೆ ನಮ್ಮೂರು ಜನದ ಮುಂದೆ ಅವಮಾನ ಆಗೋಯ್ತಲ್ಲಮ್ಮ. ಅದು ಮನಸ್ಸು ತುಂಬಾ ಹಿಂಸೆ ಆಗ್ತಿದ್ಯಮ್ಮ. ಎಷ್ಟು ದಿನ ಅಂತಮ್ಮ ಹೀಗಿರೋದು? ಇದು ಒಂದು ಬದುಕ? ಇಂಥ ಬದುಕೋ ಬದಲು ಸತ್ತೋಗ್ಬಿಡೋದೆ ಒಳ್ಳೇದು ಅಂತ ಅನಿಸುತ್ತೆ. ಅಯ್ಯೋ ಅಪ್ಪ, ಹಾಗೆಲ್ಲ ಮಾತಾಡ್ಬೇಡಿ. ಮಾನ ಹೋಗಿ ಮರ್ಯಾದೆ ಹೋದ್ಮೇಲೆ ಎಷ್ಟು ದಿನ ಅಂತ ಜೀವ ನೂಕೋದೆ? ಒಂದು ಪೊಲೀಸ್ನವ್ರ ಹತ್ರ ಹೋಗಿ ಸರೆಂಡರ್ ಆಗ್ಬೇಕು. ಇಲ್ಲಾಂದ್ರೆ ಸರ್ ಬಿಡ್ತು ಅನ್ನಿ, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಸರ್? ನಿಮ್ಮ ಮನೆ ಪರಿಸ್ಥಿತಿ ಬಗ್ಗೆ ಎಲ್ಲ ನನಗೆ ಗೊತ್ತು. ನನ್ನ ಮನಸ್ಸಿಗೂ ತುಂಬಾ ಕಷ್ಟ ಆಗ್ತಿದೆ. ಜೀವನದಲ್ಲಿ ತುಂಬ ಒಳ್ಳೆ ರೀತಿಲಿದ್ದವರು ಈ ಥರ ಸಡನ್ನಾಗಿ ಆಗಿಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ನಿಮ್ಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಿಮಗಿಂತ ಕಷ್ಟದ ಪರಿಸ್ಥಿತಿಲಿದ್ದವರು ಆ ಸಿಚುವೇಶನ್ನ ದಾಟಿ ಇವತ್ತು ತುಂಬ ಚೆನ್ನಾಗಿ ಬದುಕ್ತಿದ್ದಾರೆ. ನಿಮಗೆ ಸಮಾಧಾನ ಮಾಡಬೇಕು ಅಂತ ಹೇಳ್ತಿಲ್ಲ, ನಮಗೆ ಗೊತ್ತಿರೋರೇ ತುಂಬ ಜನ ಇದ್ದಾರೆ. ನೀವು ಧೈರ್ಯದಿಂದ ನಂಬಿಕೆಯಿಂದ ಇರಬೇಕು. ಕೃಷ್ಣ,
ನನ್ನ ಜೀವನದಲ್ಲಿ ಏನಾದ್ರೂ ಒಂದು ಪವಾಡ ಆದ್ರೆ ಮಾತ್ರ ನಾನು ಈಗಿರೋ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಅಪ್ಪ. ಆ ಥರ ಎಲ್ಲ ಏನೂ ನಡೆಯಲ್ಲ. ವಾಸ್ತವದಲ್ಲಿ ಏನೂ ನಡೆಯಲ್ಲಪ್ಪ. ನನ್ನ ಮನಸ್ಸಿಗೆ ತುಂಬಾ ಭಯ ಆಗ್ತಾ ಇದೆ ಅಪ್ಪ. ಎಲ್ಲಿ ನನ್ನ ಮತ್ತೆ ನೋಡ್ಬಿಡ್ತಾರೋ, ನಮ್ಮ ಮನೆಗೆ ಎಲ್ಲಿ ಹುಡ್ಕೊಂಬರ್ತಾರೋ ಅಂತ ಭಯ ಆಗ್ತಾ ಇದೆ ಅಪ್ಪ. ನನ್ನ ಪರಿಸ್ಥಿತಿ ಹೀಗಿರೋವಾಗ ಹೇಗಪ್ಪ ನಂಬಿಕೆ ಬರುತ್ತೆ? ಅಯ್ಯೋ ಸರ್, ಬಿಟ್ಟಾಕಿ. ಸುಮ್ಮನೆ ಏನೇನೋ ಯೋಚನೆ ಮಾಡಿ ಮನ್ಸು ಹಾಳು ಮಾಡ್ಕೊಂಡು ಮುಂದೆ ಏನಾಗುತ್ತೋ ಅವಾಗ ನೋಡ್ಕೊಂಡ್ರಾಯ್ತು. ತಿನ್ನೋದಕ್ಕೇನಾದರೂ ಕೊಡಿ. ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆದಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಸರ್, ಏನು ತಲೆ ಕೆಡ್ಸ್ಕೊಬೇಡಿ, ಧೈರ್ಯವಾಗಿರಿ. ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸೋಣ. ಅಮ್ಮ, ಸ್ನಾನಕ್ಕೆ ವ್ಯವಸ್ಥೆ ಮಾಡಿ. ಅಲ್ಲ ಬೀಗ್ರೆ, ಮನೆಗೆ ಒಬ್ಳು ಸೊಸೆ ಅಂತ ಯಾಕೆ ಕರ್ಕೊಂಬರ್ತೀವಿ ಹೇಳಿ? ಕುಟುಂಬನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿ ಅಂತ. ಹಿರಿಯರನ್ನ ದೊಡ್ಡವ್ರನ್ನ ಒಳ್ಳೆ ರೀತಿನಲ್ಲಿ ನಡೆಸ್ಕೊಳ್ಳಿ, ನೋಡ್ಕೊಳ್ಳಿ ಅಂತ ತಾನೆ. ಅವ್ರು ನಮಗೆ ಗುಂಡಿ ತೊಡೋದಕ್ಕೆ ಶುರು ಮಾಡಿಬಿಟ್ರೆ ನಾವು ಎಲ್ಲಿಗೆ ಹೋಗೋದು ಹೇಳಿ? ದೇವ್ರ ದಯದಿಂದ ನನ್ನ ಮಗ ಹೆತ್ತೋಳಗ್ ಬೆಲೆ ಕೊಡೋನಾಗಿರೋದ್ರಿಂದ ಎಲ್ಲ ಅಲ್ಲಿಗೆ ಸರಿ ಹೋಯ್ತು. ಏನೂ ದೊಡ್ಡದಾಗಲಿಲ್ಲ. ಆದರೆ ನಿಮ್ಮ ಮಗಳು ಮಾತಾಡಿದ ಮಾತನ್ನೆಲ್ಲ ಕೇಳಿದ್ರೆ ಎದೆನಲ್ಲಿ ಕತ್ತಿ ಚುಚ್ಚದಾಗುತ್ತೆ. ಅಲ್ಲ, ಕೊನೆ ಕಾಲದಲ್ಲಿ ನಾನೇ ನಿನಗೆ ಅದಕ್ಕೆ ನನ್ನ ಜೊತೆ ಸರಿಯಾಗಿ ಮರ್ಯಾದೆಯಿಂದ ಇರುವಂತಳೆ. ನನ್ನ ಬಿಟ್ಬಿಡಿ. ಜಗಳ ಗಂಟೆ ಅಂತ ಬೋರ್ಡ್ ತಗ್ಲಾಕ್ಬಿಟ್ಟಿದ್ದಾರೆ. ಹೊರಗಿರೋ ಕತ್ತೆಗಳೆಲ್ಲ ಅದನ್ನು ನಂಬೋಕ್ ಶುರು ಮಾಡಿಬಿಟ್ಟಿವೆ. ಅದಕ್ಕೆ ನಾನೆಲ್ಲ ಒಂದು ಮೂಲೆಯಲ್ಲಿ ಜೀವನ ತಳ್ಳಿಬಿಡ್ತೀನಿ. ಅಲ್ಲ ಬಿಗ್ರೆ, ನನ್ನ ಮಗ ಪಾಪ ಅವನೇನು ಮಾಡಿದ್ದಾನೆ ಹೇಳಿ?